ರಕ್ತಚಂದನ ಮಾರಾಟ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರ ಪ್ರದೇಶ ಮೂಲದ ಶೇಖ್ ಬಾ ಜಾನ್ ಎಂಬಾತನನ್ನ ಈಗ ಬಂಧಿಸಲಾಗಿದೆ. ಈತನಿಂದ 285 ಕೆಜಿ ರಕ್ತಚಂದನವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಡಿವಾಳ ಪೊಲೀಸರ ಕಾರ್ಯಾಚರಣೆ ಇದು. ಮಡಿವಾಳದ ಬಳಿ ರಕ್ತಚಂದನದ ಸ್ಯಾಂಪಲ್ ಅನ್ನ ತಂದಿದ್ದ ಈ ಆರೋಪಿ ಮಾರಾಟದ ಉದ್ದೇಶದಿಂದಾಗಿ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಬಂದಿರ್ತಾನೆ ಶೇಖ್ ಬಾ ಜಾನ್. ಈತನ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದಂತಹ ಪೊಲೀಸರು, ಮಡಿವಾಳ ಪೊಲೀಸರು ದಾಳಿಯನ್ನ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದಿರ್ತಾರೆ. ವಿಚಾರಣೆಯ ವೇಳೆ ಗೋದಾಮಿನಲ್ಲಿ ರಕ್ತಚಂದನವನ್ನ ಇಟ್ಟಿದ್ದಾಗಿ ಈತ ಬಾಯಿ ಬಿಟ್ಟಿರ್ತಾನೆ. ಅಲ್ಲಿಗೆ ತೆರಳಿ ರಕ್ತಚಂದನವನ್ನ ನೋಡಿ ಸೀಸ್ ಕೂಡ ಮಾಡಿದ್ದಾರೆ ಮಡಿವಾಳ ಪೊಲೀಸರು. ರಕ್ತಚಂದನ ಮಾರಾಟದ ಹಿಂದೆ ಇನ್ನೂ ಹಲವರು ಇರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಸದ್ಯ ಪ್ರಕರಣ ದಾಖಲಿಸಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದು ತನಿಖೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ. ಆರೋಪಿಯಿಂದ 285 ಕೆಜಿಯಷ್ಟು ರಕ್ತಚಂದನವನ್ನ ಸೀಸ್ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ರಕ್ತಚಂದನವನ್ನ ಗೋದಾಮಿನಲ್ಲಿ ಕೂಡಿಟ್ಟಂಥದ್ದು ಈ ರಕ್ತಚಂದನ. ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, 285 ಕೆಜಿ ರಕ್ತಚಂದನ, ಈಗ ಸದ್ಯಕ್ಕೆ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ, ಆದರೆ ಇವನ ಹಿಂದೆ ಇನ್ನೂ ಯಾರ್ಯಾರ ಕಾಣದ ಕೈಗಳ ಕೈವಾಡ ಇದೆ ಅಂತ? ನವೀನ್, ಬಂಧಿತ ಆರೋಪಿ ಶೇಖ್ ಬಾ ಜಾನ್ ಈತ ಮೂಲತಃ ಆಂಧ್ರ ಪ್ರದೇಶದವನು. ರೆಡ್ ಸ್ಯಾಂಡಲ್ ನನ್ನ ಬಳಿ ಇದೆ, ಅದನ್ನ ಸೇಲ್ ಮಾಡ್ತೀನಿ ಅಂತೇಳಿ ಗ್ರಾಹಕರನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತಾನೆ. ಅದರಂತೆ ರಕ್ತಚಂದನ ಮರದ ಒಂದು ತುಂಡನ್ನ ತಗೊಂಡು ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬಂದು ಗ್ರಾಹಕರನ್ನ ಹುಡುಕಿ ಅವ್ರಿಗೆ ಸ್ಯಾಂಪಲ್ ಅನ್ನ ತೋರಿಸುವಂತಹ ಸಂದರ್ಭದಲ್ಲಿ ಕೋಣನಕುಂಟೆ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ರಮೇಶ್ ಅವ್ರಿಗೆ ಮಾಹಿತಿ ಬರುತ್ತೆ. ಖಚಿತ ಮಾಹಿತಿ ಆಧಾರದ ಮೇಲೆ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಅವರ ಸಿಬ್ಬಂದಿಯನ್ನ ಕರ್ಕೊಂಡು ಹೋಗಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಆರೋಪಿ ಶೇಖ್ ಬಾ ಜಾನ್ ತಂದಿದ್ದಂತ ಸ್ಯಾಂಪಲ್ ರಕ್ತಚಂದನ ತುಂಡೇನಿರುತ್ತೆ ಅದನ್ನ ವಶಕ್ಕೆ ಪಡ್ಕೊಂಡು ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 280 ಕೆಜಿಗೂ ಅಧಿಕ ರಕ್ತಚಂದನವನ್ನ ಆಂಧ್ರದಿಂದ ತಂದಿದ್ದಾಗಿ ಆರೋಪಿ ಬಾಯಿ ಬಿಡ್ತಾನೆ. ಜೊತೆಗೆ ಕೇವಲ ಸ್ಯಾಂಪಲ್ ಪೀಸ್ ಅನ್ನ ವಶಕ್ಕೆ ಪಡೆದಿದ್ದಂತ ಪೊಲೀಸರು ಉಳಿದ ರಕ್ತಚಂದನವನ್ನ ಎಲ್ಲಿ ಸ್ಟೋರ್ ಮಾಡಿದ್ಯಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಆತ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಶಾನ್ಭೋಗ್ನಹಳ್ಳಿ ಅಲ್ಲಿ ಒಂದು ಬಾಡಿಗೆ ಮನೆಯನ್ನ ತಗೊಂಡು ಅದನ್ನೇ ಗೋಡೌನ್ ಆಗಿ ಮಾಡಿಕೊಂಡು ಅಲ್ಲಿ ಸುಮಾರು 285 ಕೆಜಿಯಷ್ಟು ರಕ್ತಚಂದನವನ್ನ ಇಟ್ಟಿರೋದಾಗಿ ಮಾಹಿತಿಯನ್ನು ಕೊಡ್ತಾನೆ. ಅದರಂತೆ ಮಡಿವಾಳ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿ ಅಷ್ಟು ರಕ್ತಚಂದನವನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ 7 ಲಕ್ಷಕ್ಕೂ ಅಧಿಕ ಮೌಲ್ಯದ 250 ಕೆಜಿ 85 ಕೆಜಿಯ ರಕ್ತಚಂದನವನ್ನ ಸೀಸ್ ಮಾಡಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಂಧ್ರದಿಂದ ಬೆಂಗಳೂರಿಗೆ ರಕ್ತಚಂದನ ಬರ್ಲಿಕ್ಕೆ ಹೇಗೆ ಸಾಧ್ಯ? ಈತನಿಗೆ ಇಷ್ಟು ಪ್ರಮಾಣದಲ್ಲಿ ಆರ್ಡರ್ ಕೊಟ್ಟಂತವ್ರು ಯಾರು? ಜೊತೆಗೆ ರಕ್ತಚಂದನ ಮರವನ್ನ ಕಡಿಲಿಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಆದ್ರೂ ಕೂಡ ಆರೋಪಿ ಬಾರ್ಡರ್ ಅನ್ನ ಕ್ರಾಸ್ ಮಾಡಿಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಬೆಂಗಳೂರಿಗೆ ತಗೊಂಡ್ ಬಂದ? ಈತನಿಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಅನ್ನ ಮಾಡಿದ್ರು? ಜೊತೆಗೆ ಬಾರ್ಡರ್ ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಯಾರ ಹೆಲ್ಪ್ ಅನ್ನ ತಗೊಂಡಿದ್ದ? ಈತನಿಗೆ ಅಕ್ರಮವಾಗಿ ಮನೆಯನ್ನ ಬಾಡಿಗೆ ಕೊಟ್ಟು ಅದನ್ನೇ ಗೋಡೌನ್ ಆಗಿ ಮಾಡಿಕೊಟ್ಟಂತ ಮನೆ ಮಾಲೀಕ ಏನಿದ್ದಾನೆ, ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂತದ್ದು. ಆದ್ರೆ ಆರೋಪಿಯನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆರೋಪಿ ಪ್ರಾಥಮಿಕವಾಗಿ ಯಾವುದೇ ಮಾಹಿತಿಯನ್ನು ಕೂಡ ಬಿಟ್ಕೊಡ್ತಿಲ್ಲ. ಕೇವಲ ನಾನೇ ಒಬ್ಬ ವ್ಯಕ್ತಿ ಮಾತ್ರ ತಂದೆ ಮಾತನ್ನ ಸದ್ಯ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳ್ತಿರುವಂತದ್ದು. ಸದ್ಯ ಆತನ ಮೊಬೈಲ್ ಅನ್ನ ಸೀಸ್ ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಡಿವಾಳ ಪೊಲೀಸರು ಮಾಡ್ತಿರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.